ತಗೊಂಡಿರೋ ಸಾಲಗಳಿಗೆ ತೀರ್ಸ್ಬೇಕು ಅಂತಂದ್ರೆ RBI ದುಡ್ಡು ಕಟ್ಟಬೇಕು, ಎಲ್ಲೆಲ್ಲಿ ತಗೊಂಡಿರ್ತಾರೋ ಅವ್ರಿಗೆ ಬಡ್ಡಿ ಕಟ್ಟಲೇಬೇಕು. ಆ ಬಡ್ಡಿ ಎಲ್ಲ ನಮ್ಮ ಮೇಲೆ ಎಲ್ಲಾ ಬೆಲೆಗಳು ಏರ್ಸಿಟ್ಟಿದ್ದಾರೆ. ಹಾಲಿಂದ ಹಿಡಿದು ಯಾವ್ದು ಏನ್ ಇಂಥದ್ದು ತಗೋಣ ಇಂಥದ್ದಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದನ್ನು ಎಲ್ಲ ಏರಿಸ್ಬಿಟ್ಟು ಜನಗಳಿಗೆ ದುಬಾರಿ ಜೀವನ ಮಾಡಿಟ್ಟಿದ್ದಾರೆ. ಈಗ ಯಾವ್ದು ಉಳಿದಿಲ್ಲ, ದೇವಸ್ಥಾನಕ್ಕೆ ಕೈ ಹಾಕಿದ್ದಾರೆ. ಅದು 2,000 ರೂಪಾಯಿ. ನೀವು ತಿರುಪತಿಗೆ ಹೋಗಬೇಕು 2,000 ರೂಪಾಯಿ ಬೇಕಾಗಿಲ್ಲ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಫ್ರೀಯಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರುವಂತ ಒಂದು ಸನ್ನಿವೇಶನ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದ್ರೆ ನಾವು ಇನ್ನ ಯಾವ ಗತಿ ಹೋಗ್ಬೋದು ಮುಂದಕ್ಕೆ, ಯಾವ ಲೆವೆಲ್ಗೆ ಇನ್ನ ಈ ಸರ್ಕಾರ ಇನ್ನು 3 ವರ್ಷ ಇದೆ. ಎಲ್ಲಿವರೆಗೂ ನಮ್ಮಲ್ಲಿ ಏನು ದೋಚ್ತಾರೋ ಹೆಂಗ್ ದೋಚಿದಾರೋ ಗೊತ್ತಿಲ್ಲ. ಜನಗಳು ಹೆಂಗೂ ದೇವಸ್ಥಾನಕ್ಕೆ ಹೋಗ್ತಾರೆ, ಆ ಉಂಡಿಗಳು ತುಂಬಿಸಿದ್ರೆ ಅಟ್ಲೀಸ್ಟ್ ಅದನ್ನ ನಾವು ಇದ್ ಮಾಡ್ಬೋದು. ಇವಾಗ ಬೇರೆ ಮಸೀದಿಗಳಲ್ಲಾಗ್ಲಿ ಚರ್ಚ್ಗಳಲ್ಲಾಗ್ಲಿ ಯಾವ್ದು ಕಂಟ್ರೋಲ್ ಎಲ್ಲ ಯಾವ್ದು ಸರ್ಕಾರದ ಕಂಟ್ರೋಲ್ ಇಲ್ಲ. ಇನ್ನೂ ಅವ್ರಿಗೆ ಇದು ಕೊಡ್ತಾ ಇದಾರೆ, ನಿಧಿಗಳನ್ನ ಅವು ಇವು ಬೇಕಾದಷ್ಟು ಇವನ್ನೆಲ್ಲ ತುಂಬಾ ಸ್ಯಾಂಕ್ಷನ್ ಮಾಡ್ತಾ ಇದಾರೆ ಚರ್ಚ್ಗಳಿಗೆ ಮಸೀದಿಗಳಿಗೆ. ಅದೇ ದೇವಸ್ಥಾನಗಳಿಗೆ ಒಬ್ಬ ಪೂಜಾರಿಗೆ ಸಂಬಳ ಕೊಡಕ್ಕೂ ಇವ್ರ ಹತ್ರ ದುಡ್ಡಿಲ್ಲ.